ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥ ಮಾಡ್ತಿರುವಂಥ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ ಫಲ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತುಲಾ ರಾಶಿಯ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಯೋಣ. ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿರವಾಗಿರ್ತದೆ. ನಿಮಗೆ ಮನೆಗೆ ಬೇಕಾಗಿರುವಂತಹ ವಸ್ತುಗಳ ವಿಚಾರದಲ್ಲಿ ಬೇಕಾದಷ್ಟು ಹಣ ಬೇಕಾಗ್ತದೆ. ಕಲೆ ಮತ್ತು ಫ್ಯಾಷನ್ ರಂಗದಲ್ಲಿರುವಂಥವರಿಗೆ ಲಾಭ ಕಂಡು ಬರ್ತಾ ಇದೆ. ಪಾಲುದಾರಿಕೆ ಹೂಡಿಕೆ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಅವಶ್ಯಕತೆ ಇಲ್ಲದ ಖರ್ಚುಗಳಿಗೆ ಸ್ವಲ್ಪ ಕಡಿವಾಣ ಹಾಕುವಂಥದ್ದು ಸೂಕ್ತ. ಇನ್ನು ನಿಮ್ಮ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ, ಕಚೇರಿಯಲ್ಲಿ ನಿಮಗೆ ಕೆಲಸದ ಬಗ್ಗೆ ಮಾನ್ಯತೆ ಸಿಗ್ತದೆ. ಆದರೆ ನಿಮ್ಮ ಯಶಸ್ಸನ್ನು ಕೊಂಡು ಹೊಟ್ಟೆ ಕಿಚ್ಚು ಪಡುವ ಜನರಿಂದ ಸ್ವಲ್ಪ ದೂರ ಇರಿ. ತಂಡದ ನಾಯಕತ್ವವನ್ನು ವಹಿಸುವ ಅವಕಾಶ ಸಿಗಬಹುದು. ನಿಮ್ಮ ಉದ್ಯೋಗವನ್ನು ಏನಾದರೂ ಬದಲಾವಣೆ ಮಾಡಬೇಕಾದ್ರೆ ಈ ತಿಂಗಳು ನಿಮಗೆ ಸೂಕ್ತವಾದ ತಿಂಗಳು. ಬೇಕಾದರೆ ಬದಲಾವಣೆ ಮಾಡಿಸಿಕೊಳ್ಳಿ. ಇನ್ನು ನಿಮ್ಮ ವ್ಯವಹಾರದಲ್ಲಿ ನೋಡಬೇಕಾದ್ರೆ, ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳನ್ನು ನೋಡಬಹುದು. ಮಾರ್ಕೆಟಿಂಗ್ ವಿಭಾಗದಲ್ಲಿ ಇರುವವರಿಗೆ ತುಂಬ ಸೂಕ್ತವಾದ ಸಮಯ. ಹಾಗೂ ನಿಮ್ಮ ಗ್ರಾಹಕರೊಂದಿಗೆ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ನಿಮ್ಮ ನಯವಾದ ಮಾತುಗಳೇ ನಿಮ್ಮ ವ್ಯವಹಾರದ ಬಂಡವಾಳ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಷಯಗಳ ಬಗ್ಗೆ ಬಂದರೆ, ಪ್ರೇಮಿಗಳಿಗೆ ಇಂದು ಸುಂದರವಾದ ಸಮಯ. ನಿಮ್ಮ ಪ್ರೇಮ ಜೀವನವು ಮದುವೆ ಹಂತಕ್ಕೆ ತಲುಪುತ್ತದೆ. ನಿಮ್ಮ ಸಂಗಾತಿಯೊಂದಿಗಿದ್ದ ಕಹಿ ನೆನಪುಗಳು ದೂರ ಆಗ್ತವೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಸುಖ ಹಾಗೂ ನೆಮ್ಮದಿ ಅನ್ನುವಂಥದ್ದು ವೃದ್ಧಿ ಆಗ್ತದೆ. ಇನ್ನು ನಿಮ್ಮ ಮನೆಯ ಜೊತೆ ಯಾವುದಾದ್ರೂ ಒಂದು ಶುಭ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದ ನಿಮ್ಮ ವ್ಯಕ್ತಿತ್ವ ಮೇಲೆ ನಿಮ್ಮ ಕುಟುಂಬದ ಪ್ರಭಾವ ಹೆಚ್ಚಾಗ್ತದೆ. ನಿಮ್ಮ ಮಕ್ಕಳ ಕಡೆಯಿಂದ ಹೆಮ್ಮೆ ಪಡೆಯುವಂತಹ ಅವಕಾಶ ಸಿಗ್ತದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡಬೇಕಾದ್ರೆ, ಅತಿಯಾದ ಕೆಲಸದಿಂದ ನಿಮಗೆ ಬೆನ್ನು ನೋವು ಕಾಣಿಸ್ಬೋದು. ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವನೆ ಮಾಡಿ. ಸಂಜೆ ವೇಳೆ ವಾಕಿಂಗ್ ಮಾಡಿ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಈ ರಾಶಿಯ ಪರಿಹಾರ ಮಾರ್ಗದಲ್ಲಿ ನೋಡಬೇಕಾದ್ರೆ, ಶುಕ್ರವಾರದಂದು ದೇವಿಗೆ ಬಿಳಿ ನೈವೇದ್ಯವನ್ನು ಅರ್ಪಣೆ ಮಾಡಿ. ಪ್ರತಿ ಶುಕ್ರವಾರ ದುರ್ಗಾ ಚಾಲೀಸನ್ನು ಪಠನೆ ಮಾಡಿ. ಮತ್ತು ಬಡ ಹೆಣ್ಣು ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಹಾಯ ಮಾಡಿ. ಒಟ್ಟಾರೆ ತುಲಾರಾಶಿಯವರು ನಿಮ್ಮ ನಗು ಮತ್ತು ತಾಳ್ಮೆಯನ್ನೇ ನಿಮ್ಮ ಆಯುಧವನ್ನು ಮಾಡಿಕೊಳ್ಳಿ. ನಿಮ್ಮದು ಕೂಡ ತುಲಾರಾಶಿ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತು ನಿಮ್ಮದು ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆನ ಪರಿಹಾರ ಪಡಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರಗಳು.